ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಏನಿವತ್ತು ಬಾಕ್ಸ್ನ ಈ ರೀತಿ ಇಟ್ಕೊಂಡು ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗಾಗಲೇ ನಿಮಗೆ ಈ ಕವರ್ ಎಲ್ಲ ನೋಡಿದಾಗಲೇ ಗೊತ್ತಾಗಿದೆ ಇದು ಮೀಶೋ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಪರ್ಚೇಸ್ ಮಾಡಿದ್ದೆ, ಅಂದರೆ ಒಂದಷ್ಟು ಐಟಮ್ನ ನಾನು ಪರ್ಚೇಸ್ ಮಾಡಿದ್ದೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಅಂದರೆ ನಾನು ಅನ್ಬಾಕ್ಸ್ ಮಾಡಾದ್ಮೇಲೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಆ ಪ್ರಾಡಕ್ಟ್ನ ಲಿಂಕ್ ಕೇಳಿ ನಾನು ಕಳಿಸ್ಕೊಡ್ತೀನಿ. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ನೀವು ಕೇಳಿದ ತಕ್ಷಣ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆಯಿತಾ? ನಿಮ್ಮ ಜೊತೆಗೆ ನಾನಿಲ್ಲಿ ಅನ್ಬಾಕ್ಸ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಯಾವ ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೀನಿ, ಎಷ್ಟು ರೂಪಾಯಿಂದು, ಏನು ಎತ್ತ, ಕಮ್ಮಿ ಪ್ರೈಸ್ದಾ ಇಲ್ಲ ಜಾಸ್ತಿ ಪ್ರೈಸ್ದಾ ಅಂತಂದ್ಬಿಟ್ಟು. ಇನ್ನೊಂದೇನು ಅಂತಂದರೆ, ನಿಮಗೆ ನಾನು ಈಗ ಹೋದ ವಿಡಿಯೋದಲ್ಲಿ ನಾನು ಜಾತ್ರೆಗೆ ಹೋಗಿದ್ನಲ್ಲ, ಅದೇ ಕರಿಯಪ್ಪನ ಜಾತ್ರೆ ಭೀಮನಂ ವಸೆ ದಿನ, ಅಲ್ಲಿ ಒಂದಷ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಅದ್ರದ್ದು ಏನಾದರೂ ನಿಮಗೆ ವ್ಲಾಗ್ ಬೇಕು ಅಂತಂದರೆ ದಯವಿಟ್ಟು ಕೇಳಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಬನ್ನಿ ಅನ್ಬಾಕ್ಸ್ ಮಾಡುವ. ಮೊದಲನೇದಾಗಿ ಇದನ್ನು ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ, ನೋಡುವ ಏನಿದೆ ಒಳಗಡೆ ಅಂತಂದ್ಬಿಟ್ಟು. ನಾನು ಇದನ್ನು ಹಾರ ತರಿಸ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಇದ್ರ ಪ್ರೈಸ್ ಬಂದು ನನಗೆ 212 ರೂಪಾಯಿ. ನೋಡಕ್ಕಂತೂ ತುಂಬ ಚೆನ್ನಾಗಿದೆ ಹೇಳ್ಬೇಕು ಅಂತಂದರೆ. ನನ್ನ ಕಣ್ಣಿಗೆ ಸ್ವಲ್ಪ ಇದು ಚಿಕ್ಕದಾಗಿ ಕಾಣ್ತಿದೆ, ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ, ಆದರೂ ಪರವಾಗಿಲ್ಲ, ಚೆನ್ನಾಗೈತೆ. ಅಂತಂದರೆ ಇನ್ನೊಂದನ್ನು ನಾನು ತರಿಸ್ಕೊಳ್ಳೋಕೆ ಇಷ್ಟಪಟ್ಟಿದ್ದೆ. ಅಂದರೆ ಯಾವುದು ಅದು ಅಂತಂದರೆ, ತಡೀರಿ ನಿಮಗೆ ತೋರಿಸೇ ಬಿಡ್ತೀನಿ. ಸ್ಟಾರ್ಟಿಂಗು ಇದನ್ನು ತರಿಸ್ಕೊಳ್ಳೋದಕ್ಕಿಂತ ಇದನ್ನು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನು ಅಂತಂದರೆ ಇದು ತುಂಬ ಲೆಂತ್ ಇದೆ, ಈಗಾಗಲೇ ನೋಡಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ಇದೆ. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ನೋಡೋದ ಏನು ಐತೆ ಇದ್ರೊಳಗೆ ಅಂತ. ಇದು ಅಂದರೆ ಲಕ್ಷ್ಮಿ ಹಬ್ಬಕ್ಕೆ ನಾನು ಇದನ್ನು ತರಿಸ್ಕೊಂಡಿದ್ದೆ. ಇಲ್ಲಿ ತರಿಸ್ಕೊಂಡಿರೋದೆಲ್ಲ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ. ಅದೇ ಕಮಲಾ ಬೀಜ, ಕೆಂಪು ಹವಳ, ಬಿಳಿ ಹವಳ, ಹಾಗೆ ಇದು ಏನೋ ಇದೆ, ಇದು ಗೊತ್ತಾಗ್ತಿಲ್ಲ ನನಗೆ, ಕಾಣಿಸ್ತಿದ್ಯಾ? ಇದ್ರದ್ದು ಪ್ರೈಸ್ ಬಂದು 138, ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಏನು ಅಷ್ಟೊಂದು ಏನಿದಿಲ್ಲ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಅನ್ಬಾಕ್ಸ್ ಮಾಡುವ ಬನ್ನಿ. ಆಲ್ರೆಡಿ 2 ಅನ್ಬಾಕ್ಸ್ ಆಯಿತು. ನಾನು ನೆಕ್ಸ್ಟು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಇಯರಿಂಗ್ಸ್ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರಿಸ್ಕೊಂಡಿರೋದು. ಚೆನ್ನಾಗಿದ್ಯಾ? ಅಂದರೆ ಇದು ನನಗೆ ತುಂಬಾ ಇಷ್ಟ ಆಯಿತು. ನನಗೊಂದು ಪ್ರಮೋಷನ್ಗೆ ಬೇಕಾಗಿತ್ತು, ಸೊ ಅಂದರೆ ಪ್ರಮೋಷನ್ ಸ್ಯಾರಿಗೆ ಬೇಕಾಗಿತ್ತು, ಅದ್ರದ್ದು ಮ್ಯಾಚಿಂಗ್ ನಾನು ತರಿಸ್ಕೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 175. ತುಂಬ ಚೆನ್ನಾಗಿದೆ, ಅಷ್ಟೊಂದು ಕಳವೆ ಏನಿಲ್ಲ, ನೋಡೋಕ್ಕೆ ತುಂಬ ಲುಕ್ಕಾಗಿದೆ. ನೆಕ್ಸ್ಟ್ ಯಾವುದು ಅನ್ಬಾಕ್ಸ್ ಮಾಡೋದಾ? ಇದು ಅನ್ಬಾಕ್ಸ್ ಮಾಡೋದಾ? ಇದು ಹೀಗೆ ಹಾರ ತರಿಸಿರೋದು, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ. ಇದು ಬಂದು ಅದೇ ಸಣ್ಣ ಬಳೆಗಳಲ್ಲಿ ಮಾಡಿರುವಂತಹ ಹಾರ. ಇದು ಚೆನ್ನಾಗೈತಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲಿ ಅರ್ಶಿನ, ಹಸಿರು, ಕೆಂಪು ಎಲ್ಲದು ಬಳೆದ್ರು, ಅಂದರೆ ಚಿಕ್ಕ ಬಳೆಯಲ್ಲಿ ಇವರು ಹಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿ, ನೈಸ್. ಇದರದ್ದು ಪ್ರೈಸ್ ಬಂದು 166. ನಿಮಗೆ ಮಾರ್ಕೆಟ್ಗಳಲ್ಲಿ ಕೆಲವೊಂದಷ್ಟು ಹತ್ರ, ಅಂದರೆ ಕೆಲವೊಂದು ಅಂಗಡಿಗಳಲ್ಲಿ ಹಾರನೂ ಕೂಡ ಸಿಗುತ್ತೆ, ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ಪ್ಯಾಕೆಟ್ಗಳು ಸಿಗುತ್ತೆ. ಇದು ಬೆಸ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವರೇ ಕೈಯಲ್ಲಿ ಕಟ್ಟಿರುವಂತಹ ದಾರ ನಿಮಗೆ ಕಾಣಿಸ್ತಿದೆಯಾ? ಅವರೇ ಕಟ್ಟಿರುವಂತಹ ದಾರ ಇದು ಪೂರ್ತಿ, ಅಂದರೆ ಹ್ಯಾಂಡ್ ಮೇಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಅನ್ಪ್ಯಾಕ್ ಮಾಡ್ತೀನಿ. ಒಳಗಡೆ ಏನು ಇಲ್ಲ, ಒಂದು ಸ್ವಲ್ಪ ಚಿಕ್ಕದಾಗಿ ಸಿಗ್ತಾ ಇದೆ, ನೋಡೋದ ಬನ್ನಿ. ವಾಹ್, ಸ್ಟ್ರೈಟಾಗಿ ಕಟ್ ಮಾಡ್ಬಿಟ್ಟೆ, ಒಂದು ಚೂರು ಗ್ಯಾಪ್ ಇಲ್ಲದಂತೆ. ಇದು ಬಂದು ನನ್ನ ಕುಬೇರ ಕಾಯಿನ್ಸು. ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಲಕ್ಷ್ಮಿಗೆ ಇಡಲೇಬೇಕು ಗೋಲ್ಡ್ ಕಾಯಿನ್ಸ್ಗಳು ಅಂತ. ಮೀಶೋದಲ್ಲಿ ಸ್ವಲ್ಪ ಅದು ದೊಡ್ಡದಾಗಿ ಕಾಣ್ತಿದೆ, ತಡೀರಿ ತೋರಿಸ್ತೀನಿ ನಿಮಗೆ.
ಮೀಶೋದಲ್ಲಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆ, ಇಲ್ಲಿ ಇಷ್ಟು ಚಿಕ್ಕದಾಗಿದೆ. ಇದು ನೋಡ್ಬಿಟ್ಟೆ ನಾನು ತಗೊಂಡೆ, ಬಟ್ ತುಂಬ ಚಿಕ್ಕದು, ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಅನ್ಕೋತೀನಿ. ಅದ್ರ ಬದಲು ಇಲ್ಲೇ ತರಿಸ್ಕೊಬೋದಾಗಿತ್ತು, ಇಲ್ಲಿ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅಲ್ಲೇ ತರಿಸ್ಕೊಬೋದಿತ್ತು. ಇದ್ರದ್ದು ಪ್ರೈಸ್ ಬಂದು 159. ಅಷ್ಟಕ್ಕಷ್ಟೇ, ಅಂದರೆ ಕಾಯಿನ್ ಚೆನ್ನಾಗಿದೆ ಬಟ್ ತುಂಬ ಚಿಕ್ಕದಾಯಿತು, ಸೊ ಅದಕ್ಕೆ ಅಷ್ಟೇ. ನೆಕ್ಸ್ಟು ಇದನ್ನು ಅನ್ಬಾಕ್ಸ್ ಮಾಡುವ. ಏನು ಅಂತ ಗೊತ್ತಿಲ್ಲ, ನೋಡುವ. ಅಲ್ಲಿ ಕೊಟ್ಟಿದ್ದಾರೆ. ಅಯ್ಯೋ ವಾ, ಹೇಗಿದೆ, ಚೆನ್ನಾಗಿದೆಯಾ? ಇದು ನಾನು ಅಂದರೆ ಈಗ ಲಕ್ಷ್ಮಿ ಮುಖವಾಡ ಹಾಕಿರ್ತೀವಲ್ವ ಕಾಯಿಗೆ, ಕಾಯಿ ಮೇಲ್ಗಡೆ ಇದು ಕಿರೀಟ ಥರ ಹಾಕದ ಅಂತ. ತುಂಬ ಚೆನ್ನಾಗಿದೆ, ಗೋಲ್ಡ್ ಲುಕ್ ಕೊಡ್ತಾ ಇದೆ ನನ್ನ ಕಣ್ಣಿಗಂತೂ. ತುಂಬಾ ಚೆನ್ನಾಗಿದೆ, ಕಾಣಿಸ್ತಿದೆಯಾ ನಿಮಗೆ? ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೊಂದೆರಡು ಪಿನ್ ಕೊಟ್ಟಿದ್ದಾರೆ. ನಾನು ಮೀಶೋದಲ್ಲಿ ನೋಡಿದಾಗ ಸ್ವಲ್ಪ ಅದು ಅಂದರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕಾಣ್ತಿತ್ತು. ತಡೀರಿ, ನಿಮಗೆ ತೋರಿಸೇ ಬಿಡ್ತೀನಿ. ಮೀಶೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣ್ತಿತ್ತು, ಮೀಶೋದಲ್ಲಿ ಅಂದರೆ ಸ್ವಲ್ಪ ಚಿಕ್ಕದಾಗಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕಾಯಿ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಏನು ಇಷ್ಟ ಆಯಿತು ಅಂತಂದರೆ ಇಲ್ಲಿ ಇದ್ರ ಮೇಲ್ಗಡೆ ಸ್ಟೋನ್ಸ್ ಕೊಟ್ಟಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 214 ಇದ್ರ ಪ್ರೈಸು. ತುಂಬಾ ಚೆನ್ನಾಗಿದೆ, ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ, ತೊಗೋಬೋದು. ಆಮೇಲೆ ಜಾಸ್ತಿ ಸಡ್ಲ ಇಲ್ಲ ಅಂತಂದರೆ ಜಾಸ್ತಿ ತೆಳ್ಳಗೂ ಇಲ್ಲ. ಹಿಂಗೆ ಅಮ್ಕಿದ ತಕ್ಷಣ ಒಳಗಡೆಗೆ ಹೋಗೋಲ್ಲ, ತುಂಬ ಗಟ್ಟಿಯಾಗಿದೆ. ಆ ಒಂದು ಲೆಕ್ಕದಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಈ ಬಾಕ್ಸ್ ಅನ್ಬಾಕ್ಸ್ ಮಾಡುವ. ಏನು ಗೊತ್ತಾಯ್ತಾ? ವಾಲ್ಸ್ ಚೆನ್ನಾಗಿದ್ಯಾ? ಇದನ್ನ ಎಲ್ಲಿಗಾಗದ ಅಂತ ಅನ್ಕೊಂಡಿದೀನಿ ಅಂತಂದ್ರೆ, ಇವಾಗ ಬ್ಯಾಕ್ ಗ್ರೌಂಡ್ಗೆ ಒಂದು ವೈಟ್ ಕಲರ್ ಬಟ್ಟೆ ಕಟ್ಟಿ, ಇಲ್ಲಾಂದ್ರೆ ವೈಟು ಇಲ್ಲ ಯಾವುದೋ ಒಂದು ಕಲರ್ ಬಟ್ಟೆ ಕಟ್ಟಿ ಅದಕ್ಕೆ ಇದನ್ನ ಹ್ಯಾಂಗ್ ಮಾಡೋದ ಅಂತ ಅನ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 156 ಅಂತ ಹೇಳ್ತೀನಿ. ಅಂತಂದ್ರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಇಸ್ ಅ ಗುಡ್. ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಜುಮ್ಕಿನ ನಮಗೆ ಅಂದರೆ ಈ ಜುಮ್ಕಿನ ದಾರದಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂದರೆ ಉಲ್ಲನ್ ಥ್ರೆಡ್ಡಲ್ಲಿ ಮಾಡಿರೋದು, ಅಂದರೆ ಸಣ್ಣ ಉಲ್ಲನ್ ಥ್ರೆಡ್ ಬರುತ್ತೆ ಗೊತ್ತಾ, ನೋಡಿರ್ತೀರ ಅಂತ ಅನ್ಕೋತೀನಿ. ಅದ್ರಲ್ಲಿ ಮಾಡಿರೋದು ತುಂಬ ಗಟ್ಟಿದೆ. ಹಾಗೆ ಇದು ಗೋಲ್ಡ್ ಕಲರ್ ಬಂದು ಸ್ವಲ್ಪ ಮರದಲ್ಲಿ ಮಾಡಿದ್ದಾರೆ ಅಂತ ಅನ್ಕೋತೀನಿ ನಾನು. ಇದು ಬಂದು ಬಟ್ಟೆ, ಪಿಂಕ್ ಕಲರ್ ಬಟ್ಟೆ ಇದೆ, ಚೆನ್ನಾಗಿದೆ. ಇದಕ್ಕೆ 1 2 3 4 5 6 ಪೀಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ತೊಗೋಬೋದು, ಆರಾಮಾಗಿ ತೊಗೋಬೋದು 6 ಪೀಸು, ಅಂದರೆ 156ಗೆ. ನೆಕ್ಸ್ಟು ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ, ನೋಡೋದಾ ಬನ್ನಿ. ಓ, ಬ್ಯಾಂಗಲ್. ಅದೇ ಹೇಳಿದ್ನಲ್ಲ, ಪ್ರಮೋಷನ್ಗೆ ಒಂದು ಇಯರಿಂಗ್ಸ್ ತರಿಸ್ಕೊಂಡಿದ್ದೀನಿ ಒಂದು ಸ್ಯಾರಿಗೆ ಅಂತ. ನಾನು ಬ್ಯಾಂಗಲ್ಸ್ನ ಈ ಕಲರ್ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ವೈಟ್ ಆ್ಯಂಡ್ ಸಿಲ್ವರ್ ಮಿಕ್ಸ್ಡ್, ತುಂಬಾ ಚೆನ್ನಾಗಿದೆ. ಆರಾಮಾಗಿ ತೊಗೋಬೋದು, ನಾವು ಆರಾಮಾಗಿ ತೊಗೋಬೋದು. ಇದ್ರದ್ದು ಪ್ರೈಸ್ ಬಂದು 155, ಅಂದರೆ ಇಯರಿಂಗ್ಸ್ಗಿಂತ ಕಮ್ಮಿ, ಬಟ್ ಇಯರಿಂಗ್ಸ್ ಜಾಸ್ತಿ, ಅದಕ್ಕೆ 20 ರೂಪಾಯಿ ಜಾಸ್ತಿ. ತುಂಬಾ ಚೆನ್ನಾಗಿದೆ, ಸ್ವಲ್ಪ ಹೆವಿ ಇದೆ. ಇಟ್ಸ್ ಅ ಗುಡ್ ಬ್ಯಾಂಗಲ್ಸ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡುವ. ಸ್ವಲ್ಪ ವೆಯ್ಟ್ ಇದೆ, ಏನು ಅಂತ ನೋಡೋದಾ? ಬನ್ನಿ. ಅಂದರೆ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ಭತ್ತದ ತೋರಣ. ನಾನು ಇದನ್ನ ಬಿಚ್ಬೋದಾಗಿತ್ತು, ಬಟ್ ಇದು ಸ್ವಲ್ಪ ಭತ್ತ ಅಂದರೆ ಇಲ್ಲಿ ಹಾಸಿಗೆ ಮೇಲೆ ಉದುರೋಗ್ಬಿಡುತ್ತೆ, ಸೊ ಅದಕ್ಕೇನೆ. ಇದ್ರ ಮೇಲೆ ಏನೋ ಬರೆದಿದ್ದಾರೆ, ಥ್ಯಾಂಕ್ ಯು ಇಫ್ ಯು ಆರ್ satisfied with your purchase, please take few moments to leave us 5-star rating for us. We would love your rating on this product. ಪಾಪ ಚೆನ್ನಾಗಿ ಬರ್ದಿದ್ದಾರೆ, ಅಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಇದ್ರದ್ದು ಪ್ರೈಸ್ ಬಂದು 337. ಇದ್ರದ್ದು ಪ್ರೈಸ್ ಬಂದು ಅಂದರೆ 337 ರೂಪಾಯಿ. ತುಂಬಾ ಚೆನ್ನಾಗಿದೆ, ತಗೋಬೋದು, ಆರಾಮಾಗಿ ತಗೋಬೋದು. ಇದನ್ನ ಎಂಡಿದಾರಲ್ಲ, ತುಂಬಾ ಚೆನ್ನಾಗಿ ಎಂಡಿದ್ದಾರೆ. ಇದು ಕೈಲೇ ಮಾಡಿರೋವಂಥದ್ದು ಅಂತ ಅನ್ಕೋತೀನಿ. ಮೀಶೋದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿದೆ ಭತ್ತದ ತೋರಣ, ತಡೀರಿ ತೋರಿಸ್ತೀನಿ.
ಮೀಶೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣ್ತಿದೆ, ಸ್ವಲ್ಪ ಲೈಟ್ ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಷ್ಟು ನನ್ನ ಮೀಶೋ ಕಲೆಕ್ಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಮೀಶೋ ಕಲೆಕ್ಷನ್ಸ್ ಇವತ್ತು ನಾನು ಪರ್ಚೇಸ್ ಮಾಡಿರೋದು. ನಿಮಗೆ ಇದ್ರದ್ದು ಯಾವ್ದಾನ ಒಂದು ಪ್ರಾಡಕ್ಟ್ದು ಲಿಂಕ್ ಬೇಕು ಅಂದರೆ ನಿಮ್ಗೆ ಯಾವ್ದಾರ ಪ್ರಾಡಕ್ಟ್ ಇಷ್ಟ ಆಗಿದೆ, ಆ ಪ್ರಾಡಕ್ಟ್ ಲಿಂಕ್ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಅಷ್ಟು ನನ್ನ ಮೀಶೋ ಕಲೆಕ್ಷನ್ಸ್ ಆಗಿತ್ತು. ಎಲ್ಲರಿಗೂ ಧನ್ಯವಾದಗಳು.